ಇದೊಂದು 4-5 ಜನ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಯಾಕೆ ಪರಿಸರಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಮಾಡಬಾರ್ದು. ಯಾಕಂದರೆ ಎಲ್ಲರೂ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲೂ ಅವೇರ್ನೆಸ್ ಕೊಡೋವಂಥ ಅವಶ್ಯಕತೆ ಈಗ ಪ್ರಮುಖವಾಗಿ ಎಲ್ರಿಗೂ ಬೇಕಾಗಿರುವಂಥದ್ದು. ಯಾಕಂದರೆ
ಒಂದೇ ಒಂದು ಗಿಡ ನೆಡಿ ಅಂತ ಹೇಳೋದ್ರಿಂದ ನಾವು ಉಪಯೋಗಿಸುವಂಥ ಪ್ರತಿನಿತ್ಯದ ವಸ್ತುಗಳಾಗ್ಬೋದು, ಹಬ್ಬ ಹರಿದಿನಗಳಾಗ್ಬೋದು, ಎಲ್ಲದರಲ್ಲೂ ಅಷ್ಟೇ ಒಂದು ಪರಿಸರ ಜಾಗೃತಿ ಮೂಡಿಸ್ಬೇಕಾಗಿರೋಂಥದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯನೇ ಆಗಿರುತ್ತೆ. ಯಾಕೆಂದರೆ ಈಗ ಗಣೇಶ ಹಬ್ಬ ಬರ್ತಾ ಇದೆ ಅಂದಾಗ ಎಲ್ಲರೂ ಬಣ್ಣದ ಗಣೇಶಗಳನ್ನ ಬಳಸ್ತಾ ಇದ್ದಾರೆ. ಅದನ್ನು ಉತ್ಸವಗಳು ಮಾಡಿ ಎಲ್ಲ ರೀತಿ ಮಾಡಿ ಕುಡಿಯೋ ನೀರಲ್ಲಿ ಬಿಡೋವಂಥದ್ದು, ಪೊಲ್ಯೂಷನ್ ಮಾಡಿದಂಥ ಪರಿಸರ ಮಾಲಿನ್ಯ ಜೊತೆಗೆ ವಾಯು ಮಾಲಿನ್ಯ ಆಗ್ತಾಯಿದೆ, ಶಬ್ದ ಮಾಲಿನ್ಯ ಎಲ್ಲ ಆಗ್ತಾಯಿದೆ ಗಣೇಶ ಹಬ್ಬ ಬಂದಾಗಿಲ್ಲ. ಗಣೇಶನ ಉತ್ಸವಗಳಿಗೆಲ್ಲ ಈಗ ಪಟಾಕಿಗಳು ಸಿಡಿಸಿ ಅಂತ ಶಬ್ದ ಮಾಲಿನ್ಯಗಳು ಮಾಡುವಂಥದ್ದು ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದು ಕೂಡ ಅವಶ್ಯಕತೆ ಇಲ್ಲ. ಈಗ ನಾವು ಗಣೇಶ ಯಾವತ್ತೂ ಅಷ್ಟೇ ಪಟಾಕಿ ಹೊಡೆದ್ಬಿಟ್ಟು ನಮಗೆ ಶಬ್ದ ಮಾಲಿನ್ಯ ಮಾಡಿ ನಮ್ಮನ್ನು ಇದು ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ಭಕ್ತಿ ಮನಸ್ಸಿಂದ ಬರಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಈಗ ಪರಿಸರ ಗಣಪತಿ ಅಂತೇಳಿ ಒಂದು ಇದು ಮಾಡ್ತಾ ಇದ್ದೀವಿ. ಪರಿಸರ ಗಣಪತಿ ಅಂದರೆ ಇದರಲ್ಲಿ ಏನಪ್ಪ ಅಂದರೆ ನಾವು ಬಣ್ಣ ಇಲ್ದಿರೋಂಥ ಗಣಪತಿನ ಮಾರಾಟಕ್ಕೆ ಇಟ್ಟಿದ್ದೀವಿ. ಏನಂದರೆ ಒಂದು 4-6 ಜನಕ್ಕೆ ಅವೇರ್ನೆಸ್ ಬರಲಿ, ಒಂದು 4 ಜನಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಟ್ಟಾಗ ಅವರು ಅದನ್ನು ಬಳಸ್ಕೊಳ್ಳೋದು ರೂಢಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಣ್ಣ ಇಲ್ದಿದ್ದಂಥ ಗಣಪತಿ ನಾವು ಸೇಲ್ಗೆ ಇಟ್ಟಿದ್ದೀವಿ. ಬಣ್ಣ ಇಲ್ದಿದ್ದ ಗಣಪತಿ ಸೇಲ್ಗೆ ಅಂತ ಇಡೋದ್ರ ಜೊತೆಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಗಿಡ ನಾವು ಉಚಿತವಾಗಿ ಕೊಡ್ತಾ ಇದ್ವಿ. ಒಂದು ಗಣಪತಿ ತೊಗೊಂಡು ವಿಸರ್ಜನೆ ಮಾಡಿ ಮುಗಿದ್ರೂ ಕೂಡ ಒಂದು ಗಣಪತಿ ಹೆಸರಲ್ಲಿ ಒಂದು ಗಿಡ ನೆಟ್ಟಾಗ ಅದು ಪರಿಸರಕ್ಕೆ ಯಾವತ್ತೂ ಅಷ್ಟೇ ಒಂದು ಕೊಡುಗೆ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ನಾವೇನು ಅಂದರೆ ಪರಿಸರ ಗಣಪತಿ ಅಂತೇಳಿ ಮಾರಾಟಕ್ಕೆ ಇಟ್ಟಿದ್ವಿ. ಇದನ್ನೇ ಎಲ್ಲರೂ ಅಷ್ಟೇ ಇದೇ ರೀತಿ ಪರಿಸರಕ್ಕೆ ಹಾನಿ ಆಗದಿರೋ ರೀತಿ ರಾಸಾಯನಿಕ ಬಣ್ಣಗಳನ್ನ ಬಳಸಿರೋಂಥ ರೀತಿಯಲ್ಲಿರುವಂಥ ಗಣಪತಿಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಬಳಸಿ ಅದನ್ನೇ ಸಾಧ್ಯ ಆದಷ್ಟು ಒಂದು ಅವೇರ್ನೆಸ್ ಆಗಿ ನೀವು 4 ಜನಕ್ಕೆ ಹೇಳಿ ಬಣ್ಣ ಇರುವಂಥ ಗಣಪತಿನ ಯೂಸ್ ಮಾಡಬೇಡಿ, ಸಾಧ್ಯ ನೈಸರ್ಗಿಕ ಇರುವಂಥ ಬಣ್ಣನ ಯೂಸ್ ಮಾಡಿ. ಹಾಗೆ ಕೆರೆಗಳಲ್ಲಿ ಕುಡಿಯೋ ನೀರು ಇರುವಂಥ ಇದರಲ್ಲಿ ಬಾವಿಗಳಲ್ಲೆಲ್ಲ ಗಣಪತಿನ ವಿಸರ್ಜನೆ ಮಾಡಿದ್ರೆ ಪಾಲಿಕೆಯವರು ಯಾವತ್ತೂ ಏನು ಗುರುತಿಸಿರ್ತಾರೆ ಇಂಥ ಒಂದು ಸ್ಥಳದಲ್ಲೇ ಬಿಡಿ ನೀವು ಗಣಪತಿನ ವಿಸರ್ಜನೆ ಮಾಡಿ ಅಂತೇಳಿ ಟ್ಯಾಂಕರ್ಗಳು ಅವು ಇವು ಮಾಡಿರ್ತಾರೋ ಅದೇ ಪ್ಲೇಸಲ್ಲಿ ಗಣಪತಿನ ವಿಸರ್ಜನೆ ಮಾಡಿ. ಹಾಗೆ